ಹಲೋ ಗೈಸ್, ಲೈವ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿಫ್ಟಿ ನೋಡಿ ನಮ್ಗೆ ಇವತ್ತು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಈ ಲೆವೆಲ್ ನ ಒಂದು ರೆಸಿಸ್ಟೆನ್ಸ್ ತಗೊಂತಾ ಇದೆ. ಓಕೆ, ಇದು ನಮ್ಗೆ ಈಗ ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಹಾಗೆ ನೋಡಿ ನಮಗೆ ವೇವ್ ಅನಾಲಿಸಿಸ್ ಪ್ರಕಾರ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಒಂದು ಕರೆಕ್ಷನ್ ಬಾಕಿ ಇದೆ, ಕೆಳಗಡೆ ಬರಬೇಕು ಅಂತ. ಸೊ ಅದೇ ತರ ನೋಡಿ ನಮಗೆ ಕೆಳಗಡೆ ಬರ್ತಿದೆ. ಬಟ್ ಆದ್ರೆ ನಮಗೆ ಇವತ್ತು SR ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ಲೆವೆಲ್ ಅಲ್ಲಿ ಕೂಡ ನಾವು ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ಟ್ರೇಡ್ ನ ಪ್ಲಾನ್ ಮಾಡಬೇಕಾಗುತ್ತೆ. ಓಕೆ, ಸೊ ನೋಡಿ ಈಗ ನಾನು ಹೇಳಿದ್ನಲ್ವಾ, ಇದು ನನಗೆ ಒಂದು ರೆಸಿಸ್ಟೆನ್ಸ್ ಆಗುತ್ತೆ, ಇದೊಂದು ಸಪೋರ್ಟ್ ಆಗುತ್ತೆ ಅಂತ. ಬೈ ಚಾನ್ಸ್ ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ ಈ ಲೆವೆಲ್ ವರೆಗೂ ಟ್ರೇಡ್ ಮಾಡಬಹುದು. ಓಕೆ, ಸೊ ಈ ಲೈನ್ ಅಗೇನ್ ಮತ್ತೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿಗೆ ಬಂತು ಅಂದ್ರೆ. ಹಾಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಅಗೇನ್ ಇದು ನಮ್ಮ ಫಸ್ಟ್ ಟಾರ್ಗೆಟ್. ಹಾಗೆ ಮತ್ತೊಂದು ಬ್ರೇಕ್ಔಟ್ ಮಾಡಿ ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬಂದ್ರೆ ಇದು ಸೆಕೆಂಡ್ ಟಾರ್ಗೆಟ್. ಹಾಗೆ ಇದು ನಮ್ಮ ಥರ್ಡ್ ಟಾರ್ಗೆಟ್. ಪ್ರತಿ ಲೆವೆಲ್ ಅಲ್ಲೂ ಬ್ರೇಕ್ಔಟ್ ಮಾಡಿ ರಿಟ್ರೇಸ್ಮೆಂಟ್ ಕೊಡ್ಬೇಕು. ಇಲ್ಲ ಹಿಂಗೆ ಹೋಲ್ಡ್ ಮಾಡಿ ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಟ್ರೇಡ್ ಮಾಡ್ತೀವಿ. ಓಕೆ, ಸೊ ಇದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಹಾಗೆ ನೋಡಿ ಬೈ ಚಾನ್ಸ್ ನಾನು ಆಗ್ಲೇ ಹೇಳಿದ್ನಲ್ಲ, ಇದೊಂದು ತುಂಬಾ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ ಅಂತ. ಇದನ್ನ ಬ್ರೇಕ್ಔಟ್ ಮಾಡದೆ ಇಲ್ಲೇ ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ನಾವು ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಹಾಗೆ ನೋಡಿ ಈ ಲೆವೆಲ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಗೆ ಬಂತು ಅಂದ್ರೆ ಇದನ್ನೇನಾದ್ರೂ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ಟರೆ ನಾವು ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು. ಓಕೆ, ಪ್ರತಿ ಲೆವೆಲ್ ಅಲ್ಲೂ. ಹಾಗೆ ಇದನ್ನೇನಾದ್ರೂ ಬೈ ಚಾನ್ಸ್ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ನಮಗೆ ಪುಟ್ ಸೈಡ್ ಒಂದು ಒಳ್ಳೆ ಟ್ರೇಡ್ ಮಾಡುವಂತ ಚಾನ್ಸಸ್ ಸಿಗುತ್ತೆ ಅಪ್ ಟು ಇಲ್ಲಿವರೆಗೂ ಗ್ರೀನ್ ಝೋನ್. ಓಕೆ, ಸೊ ನೋಡಿ ಇವತ್ತು ಇಲ್ಲಿಂದ ಇಲ್ಲಿಗೆ ಅರೌಂಡ್ ಒಂದು 70 to 80 ಪಾಯಿಂಟ್ ನಮಗೆ ಗ್ಯಾಪ್ ಇದೆ. ಸೊ ಸಣ್ಣ ಗ್ಯಾಪ್ ಏನಲ್ಲ, ಸೊ ಒಳ್ಳೆ ಟ್ರೇಡ್ ಮಾಡಬಹುದು, ಒಳ್ಳೆ ಆಪರ್ಚುನಿಟಿ ಇದೆ. ಸೊ ನಾನು ಯಾವ ತರ ಇವತ್ತು ಆಪ್ಷನ್ ಬೈ ಮಾಡ್ತೀನಿ ಅಂದ್ರೆ, ನೆಕ್ಸ್ಟ್ ವೀಕ್ ಎಕ್ಸ್ಪೈರಿನ ನಾನು ತಗೊಂತೀನಿ ಆಪ್ಷನ್ ಬೈ ಮಾಡಂಗಿದ್ರೆ. ಓಕೆ, ಬಟ್ ನನಗೆ ಆಪ್ಷನ್ ಸೆಲ್ ಮಾಡುವಂತ ಆಪರ್ಚುನಿಟಿ ಸಿಕ್ಕರೆ ಈ ವೀಕ್ ಎಕ್ಸ್ಪೈರ್ ಅಂದ್ರೆ ಇವತ್ತಿನ ಎಕ್ಸ್ಪೈರ್ ಇಟ್ಕೊಂಡು ನಾನು ಸೆಲ್ ಮಾಡ್ತೀನಿ, ಹೆಡ್ಜ್ ಮಾಡ್ತೀನಿ. ಓಕೆ, ಸುಮ್ಮನೆ ನೇಕೆಡ್ ಸೆಲ್ ಮಾಡಲ್ಲ ನಾನು. ಹಾಗೆ ನೋಡಿ ಈ ಗ್ರೀನ್ ಝೋನ್ ಬಂದ ಮೇಲೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ಟರೆ ನಾವು ನೆಕ್ಸ್ಟ್ ಲೆವೆಲ್ಗೆ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಬೈ ಚಾನ್ಸ್ ಏನಾದ್ರೂ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕು. ಇದು ನಮ್ಮ ಫಸ್ಟ್ ಟಾರ್ಗೆಟ್. ಹಾಗೆ ಇದನ್ನು ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂತು ಅಂದ್ರೆ ಇದು ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಓಕೆ, ಸೊ ಈ ಲೆವೆಲ್ ಬಂದಾಗ್ಲೂ ನಾವು ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ಟರೆ ಮೇಲ್ಗಡೆ ಟ್ರೇಡ್ ಮಾಡಬಹುದು, ಕೆಳಗಡೆ ಹೋಗುವಂತ ಸೈನ್ ಕೊಟ್ಟರೆ ಕೆಳಗಡೆ ಟ್ರೇಡ್ ಮಾಡಬಹುದು. ಓಕೆ, ಹಾಗೆ ನೋಡಿ ನನಗೆ ಈ ರೆಡ್ ಝೋನ್ ಬಂದ ಮೇಲೂ ಅದೇ ತರ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಬೈ ಚಾನ್ಸ್ ಏನಾದ್ರೂ ಬ್ರೇಕ್ಔಟ್ ಮಾಡ್ತು ಅಂತಂದ್ರೆ ರಿಟ್ರೇಸ್ಮೆಂಟ್ ಅಪ್ ಟು ಇಲ್ಲಿವರೆಗೂ ಫಸ್ಟ್ ಟಾರ್ಗೆಟ್. ಹಾಗೆ ಇದನ್ನು ಬ್ರೇಕ್ಔಟ್ ರಿಟ್ರೇಸ್ಮೆಂಟ್ ಅಪ್ ಟು ಇಲ್ಲಿವರೆಗೂ ಸೆಕೆಂಡ್ ಟಾರ್ಗೆಟ್. ಬಟ್ ಆದ್ರೆ ಈ ರೆಡ್ ಝೋನ್ ನ ಬ್ರೇಕ್ಔಟ್ ಮಾಡಿದ್ಮೇಲೆ ನಮಗೆ ಟ್ರೇಡ್ ತುಂಬಾ ರಿಸ್ಕಿ ಆಗಿರುತ್ತೆ, ಯಾಕಂದ್ರೆ ಇದು ಆಲ್ ಟೈಮ್ ಹೈ ಇರೋದು. ಓಕೆನಾ, ಸೊ ನೋಡಿ ಟ್ರೇಡ್ ಮಾಡಬೇಕು. ನಾನು ಆಪ್ಷನ್ ಸೆಲ್ಲೇ ಮಾಡ್ತೀನಿ, ಬಟ್ ಯಾವುದೇ ರೀತಿ ಆಪ್ಷನ್ ಬೈ ಮಾಡಕ್ ಹೋಗಲ್ಲ ಇದ್ರ ಮೇಲೆ ಹೋದಾಗೇನೆ. ಓಕೆ, ಬಟ್ ಇವತ್ತು ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದೊಮ್ಮೆ ಸೈಡ್ ವೇಸ್ ಹೋಯ್ತು ಅಂದ್ರೆ ಆಪ್ಷನ್ ಸೆಲ್ ಮಾಡಿ ಇವತ್ತು ಅಂದ್ರೆ ಹೆಡ್ಜ್ ಮಾಡ್ಕೊಂಡು ಇವತ್ತಿನ ದಿನ ಕಂಪ್ಲೀಟ್ ಮಾಡ್ತೀನಿ ನಾನು. ಓಕೆನಾ, ಅಗೇನ್ ನೋಡಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪ್ರತಿ ಲೆವೆಲ್ಸ್ ಅಲ್ಲೂ ನಮಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾನೀಗ ಲೈವ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಈಗ ಪ್ರೆಸೆಂಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಬಟ್ ಫ್ಯೂಚರ್ ಅಲ್ಲಿ ನಮ್ಗೆ ಹೆಂಗ್ ಹೋಗುತ್ತೋ ಗೊತ್ತಿಲ್ಲ ಇವತ್ತು ಎಂಡ್ ಆಫ್ ದಿ ವರ್ಗು. ಬಟ್ ಲೆವೆಲ್ಸ್ ಅಲ್ಲಿ ವರ್ಕ್ ಆಗುತ್ತೆ 100%, ಅದಂತೂ ನಾನು ಹೇಳ್ತೀನಿ. ಓಕೆ, ಅಲ್ಲಿ ನಮಗೆ ಯಾವ್ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ನಾವು ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡಬೇಕು. ಓಕೆ, ಮತ್ತೆ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಹಾಗೆ ನಾನು ಪ್ರತಿಯೊಬ್ಬರಿಗೂ ನಮ್ಮ ವ್ಯೂವರ್ಸ್ ಹೇಳ್ತಾ ಇರೋದು, ನಾನು ಈ ಲೆವೆಲ್ಸ್ ಗಳು ಏನ್ ಕೊಡ್ತಾ ಇದ್ದೀನಲ್ವಾ, ನಿಮ್ಗೆ ಒಂದು ಪ್ರಾಕ್ಟೀಸ್ ಮಾಡಕ್ ಕೊಡ್ತಾ ಇರೋದು. ಓಕೆ, ಸಡನ್ ಆಗಿ ಈಗ ನಾನು ಕೊಟ್ಟೆ ಅಂತ ಅಂದ್ಬಿಟ್ಟು ಎಂಟ್ರಿ ತಗೋಬೇಡಿ. 2-3 ದಿನ ನಿಮ್ಗೆ ವರ್ಕ್ ಆಗಿರೋ ತರ ಕಾಣ್ತು ಅಂತ ನೀವು ಸಡನ್ ಆಗಿ ಟ್ರೇಡ್ ತಗೊಳಕ್ ಹೋಗ್ಬೇಡಿ. ಇದ್ರ ಹಿಂದಿನ ಲಾಜಿಕ್, ಹಾಗೆ ಏನೇನ್ ಸ್ಟ್ರಾಟಜಿ ಅಪ್ಲೈ ಮಾಡ್ತೀವಿ, ಯಾವ ತರ ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡಬೇಕು, ಹಾಗೆ ವೇವ್ ಅನಾಲಿಸಿಸ್, ಇವನ್ನೆಲ್ಲ ನಾನು ಕ್ಯಾಲ್ಕುಲೇಟ್ ಮಾಡಿ ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡೋದು. ಸೊ ಅದನ್ನ ನೀವು ಫಾಲೋ ಮಾಡಬೇಕು. ಇನ್ನೊಂದು ಸ್ವಲ್ಪ ದಿನ ಪ್ರತಿಯೊಂದು ನಾನು ಹೇಳ್ಕೊಡ್ತೀನಿ. ಅದಾದ್ಮೇಲೆ ಈ ಟೂಲ್ ನಿಮ್ಗೆ ಕೈ ಸಿಗುತ್ತಲ್ವಾ, ಅವಾಗ ನೀವು ಓನ್ ಆಗಿ ಟ್ರೇಡ್ ಮಾಡಬಹುದು. ಓಕೆನಾ, ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ, ಅಲ್ಲಿ ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ಚೆಕ್ ಮಾಡುವ. ಓಕೆ, ಇವಾಗ ನೋಡಿ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಈ ಲೆವೆಲ್ ನ ನನಗೆ ರೆಸಿಸ್ಟೆನ್ಸ್ ತಗೊಂಡು ಟ್ರೇಡ್ ಮಾಡ್ತಾ ಇದೆ ಪ್ರೆಸೆಂಟ್. ಇವಾಗ ನಮ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಸೊ ಇದನ್ನೇನಾದ್ರೂ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ನಾನು ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಹಾಗೆ ಇದು ನನಗೆ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ಇದನ್ನು ಏನಾದ್ರೂ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ, ಅಪ್ ಟು ಈ ಗ್ರೀನ್ ಝೋನ್ ವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಹಾಗೆ ಇಲ್ಲಿ ನನಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೇನಾದ್ರೂ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಇದು ನನ್ನ ಫಸ್ಟ್ ಟಾರ್ಗೆಟ್, ಇದು ನನ್ನ ಸೆಕೆಂಡ್ ಟಾರ್ಗೆಟ್, ಹಾಗೆ ಇದು ನನ್ನ ಥರ್ಡ್ ಟಾರ್ಗೆಟ್ ಆಗಿರುತ್ತೆ. ಪ್ರತಿ ಲೆವೆಲ್ ಅಲ್ಲಿ ಕೂಡ ನಮಗೆ ಒಂದು ರಿಟ್ರೇಸ್ಮೆಂಟ್ ತಗೊಂಡೆ ಮೇಲೆ ಹೋಗ್ಬೇಕು. ಓಕೆ, ಸೊ ಅದು ಡೈರೆಕ್ಟ್ ಆಗಿ ಹೋಯ್ತು ಅಂದ್ರೆ ಆ ತರದ ಟ್ರೇಡ್ ಅವಾಯ್ಡ್ ಮಾಡೋದೇ ನಮಗೆ ಬೆಟರ್. ಅಷ್ಟೊಂದು ಸೇಫ್ ಟ್ರೇಡ್ ಆಗಿರಲ್ಲ ಡೈರೆಕ್ಟ್ ಆಗಿ ಹೋಯ್ತು ಅಂದ್ರೆ. ಹಾಗೆ ನೋಡಿ ನನಗೆ ಬೈ ಚಾನ್ಸ್ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಮೇಲ್ಗಡೆ ಹೋಯ್ತು ಅಂತ ಇಟ್ಕೊಳ್ಳಿ, ಅಗೇನ್ ಒಂದು ರಿಟ್ರೇಸ್ಮೆಂಟ್. ಈ ಲೆವೆಲ್ ನನ್ನ ಫಸ್ಟ್ ಟಾರ್ಗೆಟ್, ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಈ ಪ್ರತಿ ಲೆವೆಲ್ಸ್ ಗಳು ಕೆಳಗಡೆ ಇದೆಯಲ್ವಾ, ಅದನ್ನ ನಾನು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿಟ್ಕೊಂಡು ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ, ಬ್ರೇಕ್ಔಟ್ ಆದ್ಮೇಲೆ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ನಾನು ಟ್ರೇಡ್ ಮಾಡ್ತಾ ಹೋಗ್ತೀನಿ. ಹಾಗೆ ನಮಗೆ ಬೈ ಚಾನ್ಸ್ ಈ ರೆಡ್ ಝೋನ್ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ಇದು ನನ್ನ ಫಸ್ಟ್ ಟಾರ್ಗೆಟ್, ಹಾಗೆ ಇದು ನನ್ನ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಸೊ ಇಲ್ಲಿ ನಾನು ಟ್ರೇಡ್ ಮಾಡ್ತೀನಿ. ಇದು ನನಗೆ ಅಷ್ಟು ರಿಸ್ಕಿ ಟ್ರೇಡ್ ಆಗಿರಲ್ಲ. ಪ್ರತಿ ಲೆವೆಲ್ ಅಲ್ಲಿ ಕೂಡ ಒಳ್ಳೆ ಒಂದು ಟ್ರೇಡ್ ಸಿಕ್ತು ಅಂದ್ರೆ ಕಾಲ್ ಸೈಡ್ ಕೂಡ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಎಂಟ್ರಿ ಪ್ಲಾನ್ ಮಾಡ್ತೀನಿ. ಓಕೆನಾ, ಹಾಗೆ ನೋಡಿ ನಮಗೆ ಡೌನ್ ಸೈಡ್ ಈ ಗ್ರೀನ್ ಝೋನ್ ಹತ್ರ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಇಲ್ಲಿಂದ ಕೆಳಗಡೆ
ಕೆಳಗಡೆ ಬಂತು ಅಂದ್ರೆ ಸೊ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಈ ಪ್ರತಿ ಲೆವೆಲ್ ಗಳನ್ನ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬೇಕು. ಬೈ ಚಾನ್ಸ್ ಈ ಗ್ರೀನ್ ಝೋನ್ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್, ಇದು ನನ್ನ ಫಸ್ಟ್ ಟಾರ್ಗೆಟ್, ಇದು ನನ್ನ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಈ ಲೆವೆಲ್ ಅಲ್ಲಿ ಕೂಡ ನಮಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ತರ ನಮಗೆ ಸೈನ್ ಕೊಡ್ತು, ಯಾವ ತರ ಟ್ರೇಡ್ ಕೊಡುತ್ತೆ, ಆ ತರ ಒಂದು ಟ್ರೇಡ್ ನ ನಾವು ಪ್ಲಾನ್ ಮಾಡ್ತೀವಿ. ಓಕೆನಾ. ಸೊ ಇದೊಂದು ನಮ್ಮ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಆಗಿರುತ್ತೆ. ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ಹುಷಾರಾಗಿ ಟ್ರೇಡ್ ಮಾಡಿ. ನಮ್ಮ ಪ್ರತಿ ಲೆವೆಲ್ಸ್ ಅಲ್ಲಿ ಕೂಡ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ನಾವು ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡಬೇಕು. ಓಕೆನಾ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಮಾರ್ಕೆಟ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಗಳು ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.